ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫಸ್ಟ್ಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಿರಾಗೆ ನಾನು ಆಲ್ರೆಡಿ ಕಿಚನಲ್ಲಿದ್ದೀನಿ. ಬೆಳಗ್ಗೆ ಅಮ್ಮ ತಿಂಡಿ ಉಪ್ಪಿಟ್ಟು ಮಾಡಿದರು. ಸೊ ಉಪ್ಪಿಟ್ಟು ತಿಂದಿದ್ದಾಯಿತು. ಇವಾಗ ಮಧ್ಯಾಹ್ನ ಅಡುಗೆಗೆ ಏನು ಸಾಂಗೋಪಾಂಗವಾಗಿ ಮಾಡ್ತಾಯಿಲ್ಲ. ಚಿತ್ರಾನ್ನ, ಬೋಂಡ, ಸ್ವೀಟ್ ಪೊಂಗಲ್ಲು, ಹಾಗೆ ಇನ್ನೇನು ಮಾಡ್ತಿದೆ, ಹೆಸರುಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಾಗಲೇ ಹೆಸರುಬೇಳೆ ತೊಳೆದು ನೆನೆಸಿಟ್ಟಿದ್ದೀನಿ. 2 hours ಆಗಿದೆ. ಇಲ್ಲಾಗಲೇ ನಾನು ತೊಳೆದು ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ ಇದೆ. ಅದಕ್ಕೆ ನಾನು ಇವಾಗ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಸೌತೆಕಾಯಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಆಪ್ಷನಲ್ಲ, ನಮ್ಮ ಮನೇಲಿ ಯಾರಿಗೂ ಬೇಡ, ಆದರೂ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪನ್ನ ನಾನು ಈಗಲೇ ಹಾಕ್ತಾಯಿಲ್ಲ, ಬಿಕಾಸ್ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ, ಇದು ಸ್ವಲ್ಪ ಕಾಯಿಲಿ. ಸೊ ಸಾಸಿವೆ ಸಿಡಿತಾ ಇದೆ, ಇವಾಗ ಹಾಕೋಣ. ಕೋಸಂಬರಿ ಮಾಡಿದ್ದಾಯಿತು. ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಥಿಂಗ್ ಸ್ಪೆಷಲ್, ಬಟಾಣಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಮೂಲಿ. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಅದನ್ನ ಹಾಕ್ತೀನಿ. ಒಂದೇ ಒಂದು ಮೆಣಸಿನ್ಕಾಯಿನ 3 ಹಚ್ಕೊಂಡಿದ್ದೀನಿ, ಅದನ್ನ ಹಾಕೋತೀನಿ ಜೊತೆಗೆ. ನಂತರ ಫ್ರೋಝನ್ ಬಟಾಣಿ ಇತ್ತು, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅರಿಶಿನ ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ರು. ಹೀರೆಕಾಯಿ ಬೋಂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಮಾಡ್ತೀನಿ ಅಂದರೆ ಇಲ್ಲ ನೀವು ಮಾಡಬೇಕು ಅಂದರು. ಸರಿ ಓಕೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಾನು ಒಳಗಡೆ ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಆಲೂಗಡ್ಡೆನೂ ಮಾಡ್ತಾಯಿದ್ದಾರೆ. ಓಕೆ, ಆಲೂಗಡ್ಡೆ ಬೋಂಡ ಪ್ಲಸ್ ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದಾರೆ. ನಾನು ಒಳಗಡೆ ಚಿತ್ರಾನ್ನ ಕಲಿಸ್ಕೊತೀನಿ. ಬನ್ನಿ ಹೋಗೋಣ. ಅಂತು ಅನ್ನ ಆಗಲೇ ಮಾಡಿತ್ತು. ಸೊ ಚಿತ್ರಾನ್ನ ರೆಡಿ ಇದೆ. ಇಲ್ಲಿ ಅಮ್ಮ ಸಕ್ಕರೆ ಪಾಕ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆನೆ ಅನ್ನ ಮತ್ತು ಇದು ಹೆಸರು ಬೇಳೆ ಬೇಯಿಸಿಟ್ಟಿವಿ. ಅದು ತೋರಿಸಿ. ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಜ್ಜಿಗೋಸ್ಕರ ಹೀರೆಕಾಯಿ ಮತ್ತು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದಾರೆ. ಸ್ವಲ್ಪ ಅರಿಶಿನ. ಏನು ಹಾಕ್ದೆ? ಏನು ಹದ ಆಗಬೇಕಿದು? ಜಾಮೂನ್ ಪಾಕಕ್ಕೆ ಮಾಡ್ತೀವಲ್ಲ. ಓಕೆ, ಈಗ ಪಾಕ ಹಾಕೋತಾ ಇದ್ದಾರೆ. ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದಾರೆ, ಬಿಕಾಸ್ ಏನಾದರೂ ಶಾರ್ಟೇಜ್ ಆಯಿತು ಅಂದರೆ ಮಿಕ್ಸ್ ಮಾಡ್ಬೋದು ಅಂತ.
ಒಂದು ಕೊಬ್ಬರಿ ತುರ್ಕೊತಾ ಇದ್ದಾರೆ. ತುಪ್ಪ ಹಾಕ್ಕೊಂಡಿದ್ದೆ. ಅದಕ್ಕೆ ಗೋಡಂಬಿ ಹಾಕ್ಕೊಂಡ್ರು ಚೆನ್ನಾಗಿ ಫ್ರೈ ಆಗಿ. ದ್ರಾಕ್ಷಿ ಸ್ವಲ್ಪ ಹಾಕ್ಕೊಳ್ತಾ ಇದೆ ಬಿಕಾಸ್ ಆಲ್ರೆಡಿ ಸ್ವೀಟ್ ಇರೋದ್ರಿಂದ. ಇರೋದು ಸಕ್ಕರೆ ಪೊಂಗಲ್ಲು, ಬೆಲ್ಲದಲ್ಲ. ಥರ ಇಲ್ಲಿ ಒಂದು ಕೊಬ್ಬರಿ ತುರಿದಿಟ್ಕೊಂಡಿದ್ದಾರೆ ಅಮ್ಮ, ಅದನ್ನು ಹಾಕ್ಕೊತಾರೆ. ಫ್ಲೇಮಲ್ಲಿ ಇಟ್ಕೊಂಡೆ ಮಾಡೋದು ಬೆಟರು. ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ ಮತ್ತು ಒಂದು ಕೊಬ್ಬರಿನ ಪೊಂಗಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಕುದಿಸ್ಬೇಕಾ? ಕೈ ಆಡಿದ್ರೆ ಆಯಿತಾ? ಸೊ ಫೈನಲಿ ಪೊಂಗಲ್ ರೆಡಿ. ಸಖತ್ತಾಗಿ ಕಾಣಿಸ್ತಾ ಇದೆ. ಉಂಡ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅಮ್ಮ ಇಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರು. ಏನ್ಬಿಟ್ಟು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾರೆ. ಜೀರಿಗೆ, ಆಮೇಲೆ ಚಿಟಿಕೆ ಸೋಡಾ ಹಾಕ್ಕೊಳ್ತಾರೆ ಅಷ್ಟೇ. ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಲಮ್ಸ್ ಇಲ್ಲದೆ ಇರೋಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಮಾಮೂಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿರಲಿಲ್ಲ, ಸೊ ಉಪ್ಪು ಹಾಕ್ಕೊಂಡಿದ್ದೆ. ನೀವೆಲ್ಲ ಅನ್ಕೊತಾ ಇರ್ಬೋದು ನಾನು ಮಾಡ್ತೀನಿ ಅಂತ ಹೇಳಿ ಅಮ್ಮನ ಕೈಲಿ ಮಾಡಿಸ್ದೆ ಅಂತ. ಇಟ್ಸ್ ಬಿಕಾಸ್ ಆಫ್ ದ ಸ್ನೇಲ್ಸ್. ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅಮ್ಮ ನಾನೇ ಮಾಡ್ತೀನಿ ಅಂದರು. ಕೋಸಂಬರಿ ರೆಡಿ ಇತ್ತಲ್ಲ, ಉಪ್ಪು ಹಾಕ್ಕೊಂಡಿರಲಿಲ್ಲ, ಸೊ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದು. ಚಿತ್ರಾನ್ನ, ಸಕ್ಕರೆ ಪೊಂಗಲ್, ಕೋಸಂಬರಿ, ಬೋಂಡ, ಹೀರೆಕಾಯಿ ಆಲೂಗಡ್ಡೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Pedas kita.